ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗ ಎಂಬಂತ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರು. ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಏಕೆ ಆಚರಿಸುತ್ತೇವೆ ಅನ್ನುವಂಥದ್ದು ಪ್ರಶ್ನೆ ಮಕ್ಕಳೇ. ಓಕೆನಾ? ಕನ್ನಡ ರಾಜ್ಯೋತ್ಸವವನ್ನ ನವೆಂಬರ್ 1ರಂದೇ ಏಕೆ ಆಚರಿಸುತ್ತೇವೆ? ಉತ್ತರ ಬಂದ್ಬಿಟ್ಟು, ವಿಶಾಲ ಮೈಸೂರು ರಾಜ್ಯ 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದಿತು. ಸೊ 1956ರಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗವು ಕನ್ನಡ ಮಾತನಾಡುವಂತಹ ಪ್ರದೇಶಗಳಾದಂತಹ ಬಾಂಬೆ, ಜನರು ಚದುರಿ ಹೋಗಿದ್ದಂತಹ ಪ್ರದೇಶ ಎಲ್ಲಿ ಬಾಂಬೆ, ಹೈದರಾಬಾದ್, ಕೊಡಗು, ಮದ್ರಾಸ್ ಈ ಪ್ರಾಂತ್ಯಗಳಲ್ಲಿ ಕನ್ನಡ ಮಾತನಾಡುವ ಜನರು ಹಂಚಿ ಹೋಗಿದ್ದಂಥದ್ದು ಮಕ್ಕಳೇ. ಸೊ ಇವೆಲ್ಲರನ್ನ ಸೇರಿಸಿ ವಿಶಾಲ ಮೈಸೂರು ರಾಜ್ಯ ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದಿತ್ತು, ರಾಜ್ಯ ಪುನರ್ವಿಂಗಡನಾ ಆಯೋಗದ ಮೂಲಕ. ಓಕೆನಾ? ಸೊ ಆದ್ದರಿಂದ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನ ನಾವು ಆಚರಿಸುತ್ತೇವೆ. ಸೊ ಈ ಒಂದು ವಿಶಾಲ ಮೈಸೂರು ರಾಜ್ಯವು 1973ರಲ್ಲಿ ಮರುನಾಮಕರಣಗೊಂಡು ಕರ್ನಾಟಕ ಎಂಬ ರಾಜ್ಯವಾಯಿತು ಮಕ್ಕಳೇ. ಓಕೆ, ಕರ್ನಾಟಕಕ್ಕೆ ಕರ್ನಾಟಕ ಎಂಬ ಹೆಸರು ಬಂದಿದ್ದು 1973ರಲ್ಲಿ. ಓಕೆ, ಅಲ್ಲಿಯವರೆಗೂ ವಿಶಾಲ ಮೈಸೂರು ರಾಜ್ಯವಾಗಿತ್ತು. ಓಕೆ, ಥ್ಯಾಂಕ್ ಯು.